ಪ್ರೈಸ್ ದ ಲಾರ್ಡ್. ದೇವರ ಮಕ್ಕಳೇ, ಎಲ್ಲರೂ ದೇವರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ನಂಬ್ತೀನಿ. ನಾನು ಚೆನ್ನಾಗಿದ್ದೀನಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಬನ್ನಿರಿ, ಈ ದಿನಕ್ಕಾಗಿ ತೆಗೆದುಕೊಂಡಂಥ ವಾಗ್ದಾನದ ವಾಕ್ಯ ಯೆರೆಮೀಯ 32:42 44ವರೆಗೂ ನಾವು ಧ್ಯಾನ ಮಾಡೋಣ. ಬನ್ನಿರಿ, ಸತ್ಯವೇದ ವಾಕ್ಯಗಳನ್ನು ತೆಗೆದು ಯೆರೆಮೀಯ 32:42 44 ಓದಿಕೊಳ್ಳೋಣ. ಯೆಹೋವನು ಇತ್ತೆನ್ನುತ್ತಾನೆ. ದೇವರು ಮಾತಾಡ್ತಾ ಇದ್ದಾರೆ. ನಾನು ಈ ಜನರಿಗೆ ಇಷ್ಟು ದೊಡ್ಡ ಕೇಡನ್ನು ಬರಮಾಡಿದಂತೆ ವಾಗ್ದಾನ ಮಾಡಿದ ಎಲ್ಲ ಮೇಲನ್ನು ಬರಮಾಡುವೆನು. ನಾನು ನಿನಗೆ ಕೇಡು ಮಾಡಿದೆ, ಯಾತಕ್ಕೋಸ್ಕರ? ನೀನು ಮಾಡಿದ ತಪ್ಪುಗೋಸ್ಕರ. ಆದರೆ ನಾನಿವಾಗ ನಿಮಗೆಲ್ಲ ಒಳ್ಳೆಯದು ಮಾಡ್ತೀನಿ ಅಂತ ದೇವರು ಪ್ರಾಮಿಸ್ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಜನ ಪಶುಗಳಿಲ್ಲದೆ ಹಾಳಾಗಿ ಕಸ್ದೀಯರ ಕೈವಶವಾಗಿದೆ ಎಂದು ನೀವು ಹೇಳುವ ಈ ದೇಶದಲ್ಲಿ ಹೊಲಗದ್ದೆಗಳನ್ನು ಕೊಡುವರು. ಬೆನ್ಯಾಮೀನ್ ಸೀಮೆ, ಯೆರೂಸಲೇಮಿನ ಸುತ್ತಣ ಪ್ರದೇಶಗಳು, ಯಹೂದದ ಊರುಗಳು, ಬೆಟ್ಟದ ಊರುಗಳು, ಇಳಕಲಿನ ಊರುಗಳು, ದಕ್ಷಿಣ ಪ್ರಾಂತದ ಊರುಗಳು, ಈ ಎಲ್ಲ ಸ್ಥಳಗಳಲ್ಲಿ ಜನರು ಹೊಲಗದ್ದೆಗಳಿಗೆ ಕ್ರಯ ಕೊಟ್ಟು ಪತ್ರಕ್ಕೆ ರುಜು ಹಾಕಿ ಮುಚ್ಚಿ ಸಾಕ್ಷಿಗಳನ್ನು ಹಾಕಿಸಿ ಕೊಂಡುಕೊಳ್ಳುವರು. ನಾನು ನನ್ನ ಜನರ ದುರವಸ್ಥೆಯನ್ನು ತಪ್ಪಿಸುವೇನಷ್ಟೇ. ಇದು ಯೆಹೋವನ ನುಡಿ. ನಿಮ್ಮ ದುರವಸ್ಥೆಯಿಂದ ನಿಮಗೆ ಏನೇನು ಕಷ್ಟಗಳಿದೆ, ಎಲ್ಲರಿಂದ ಎಲ್ಲ ವ್ಯವಸ್ಥೆಗಳಿಂದ, ಎಲ್ಲ ಉಪದ್ರವಗಳಿಂದ ನಿಮ್ಮನ್ನು ಅದರಿಂದ ದೂರ ಮಾಡಿ ದೇವರು ನಿಮ್ಮನಿಗೆ ಆಶೀರ್ವದಿಸಿ ಇಲ್ಲಿ ಕೊಟ್ಟಿರುವ ಹಾಗೆ ನೀವು ಏನೇನು ತಗೊಳ್ತೀರೋ, ಮಾರ್ತೀರೋ, ಯಾವ ದೇಶಕ್ಕೆ ಹೋಗ್ತೀರೋ, ಎಲ್ಲ ಸ್ಥಳಗಳಲ್ಲಿ ನೀವು ಹೊಲ ಗದ್ದೆಗಳನ್ನು ನಿನ್ನನ್ನು ಆಶೀರ್ವದಿಸ್ತೀನಿ ಅಂತ ದೇವರು ಇಲ್ಲಿ ವಾಗ್ದಾನದ ವಾಕ್ಯಗಳನ್ನು ಮಾತಾಡ್ತಾ ಇದ್ದಾರೆ. ದೇವರ ಮಕ್ಕಳೇ, ಅರ್ಥ ಆಯ್ತಾ? ಹಾಗಾದರೆ ಎಷ್ಟು ಈ ವಾಕ್ಯದ ಪ್ರಕಾರವಾಗಿ ಎಷ್ಟು ಜನ ನೀವು ಕಾಯ್ತಾ ಇದ್ದೀರಾ? ಯಾವುದೋ ಒಂದು ವಿಷಯದಲ್ಲಿ ಅಯ್ಯೋ ನಾವು ಹೊಲ ಗದ್ದೆಗಳೆಲ್ಲ ನಮಗಿಲ್ವೇ? ಇಲ್ಲ, ಹೊಲ ಗದ್ದೆಗಳಿಲ್ಲ. ಮಕ್ಕಳಿದ್ದಾರೆ, ಗಂಡ ಇದ್ದಾರೆ, ನೆಂಟರು ಇದ್ದಾರೆ, ಎಲ್ಲ ಇದ್ದಾರಲ್ವ. ನಿಮಗೇನೋ ಒಂದು ಇರುತ್ತೆ, ಅದು ನೀವು ಎದುರು ನೋಡ್ತಾ ಇದ್ದೀರಾ. ಅದು ನನಗೆ ಗೊತ್ತಿಲ್ಲ, ದೇವರಿಗೆ ಗೊತ್ತು. ಈ ವಾಕ್ಯದ ಪ್ರಕಾರವಾಗಿ ನೀವು ಬಯಸುವುದನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಈ ವಾಕ್ಯ ನಂಬಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ, ಕೆಳಗಡೆ 33 ಇದೆಯಲ್ಲ, ಯೆರೆಮೀಯ 33:3 ಓದಿಕೊಳ್ಳೋಣ. ನನ್ನನ್ನು ಕೇಳಿಕೋ. ಯಾರು ಹೇಳ್ತಾ ಇರೋದು? ಯೆಹೋವಪ್ಪ ಹೇಳ್ತಾ ಇರೋದು. ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ನೀನು ಯಾಕೆ ವ್ಯಥೆ ಪಡ್ತಾ ಇದೆಯಾ? ಐಶಾಯ 41:10 ದೇವರು ಅದೇ ಮಾತಾಡೋದು. ಮಗಳೇ ಭಯಪಡಬೇಡ, ಮಗನೇ ಭಯಪಡಬೇಡ, ನಾನು ನಿನ್ನೊಂದಿಗೆ ಇದ್ದೇನೆ, ನನ್ನ ಧರ್ಮದ ಬಲಗೈಯನ್ನು ನೀಟಿ ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ ದೇವರು ಇಲ್ಲೂ ಹೇಳ್ತಾ ಇದ್ದಾರೆ. ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದೇ ಇರುವ ವಿಷಯಗಳನ್ನೆಲ್ಲ ನಾನು ನಿನಗೆ ತೋರಿಸ್ಕೊಡ್ತೀನಿ. ಒಂದು ವೇಳೆ ನೋಡಿ, ನಿಮಗೇನೋ ಒಂದು ಒಳ್ಳೇದಾಗಬೇಕಾಗಿರುತ್ತೆ, ಅದಕ್ಕೆ ತಡೆ ಇರುತ್ತೆ. ಆ ವಿಷಯಗಳನ್ನೆಲ್ಲ ದೇವರು ನಿಮಗೆ ತೋರಿಸ್ಕೊಡ್ತಾರೆ, ಯಾಕೆ ತಡೆ ಆಗ್ತಾ ಇದೆ ಅಂತ. ಆವಾಗ ಅದನ್ನು ನೀವು ಕ್ಲಿಯರ್ ಮಾಡ್ಬೋದು ಅಲ್ವಾ? ದೇವರ ಸನ್ನಿಧಾನ, ಪರಿಶುದ್ಧಾತ್ಮನ ಐಕ್ಯತೆಯಲ್ಲಿ ನೀವು ಅದನ್ನು ಕ್ಲಿಯರ್ ಮಾಡಿ ಅದನ್ನು ಪಡ್ಕೊಳ್ಬೋದು. ನನ್ನನ್ನು ಕೇಳ್ಕೊ ಮಗಳೇ, ನೀನು ಯಾಕೆ ಭಯ ಪಡ್ತೀಯಾ? ಅದು ಎಷ್ಟೇ ದೊಡ್ಡ ಆಳವಾದ ವಿಷಯವಾಗಿದ್ದರೂ ನಾನು ನಿನಗೆ ಅದನ್ನು ಬಯಲು ಮಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ದೇವರಲ್ಲಿ ವಾಗ್ದಾನ ಮಾಡ್ತಾ ಇದ್ದಾರೆ. ಬನ್ನಿರಿ, ಅದೇ 33:11 ಓದಿಕೊಳ್ಳೋಣ ದೇವರ ಮಕ್ಕಳೇ. ಕೊನೆಯದಾಗಿ 11 ಓದಿಕೊಳ್ಳೋಣ. ಸೇನಾಧೀಶ್ವರನಾದ ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ದೇವರಿಗೆ ನಾವು ಯಾವಾಗಲೂ ಕೃತಜ್ಞತಾ ಸ್ತುತಿ ಮಾಡಲೇಬೇಕು. ದೇವರು ನಮಗೆ ಆರೋಗ್ಯ, ಆಯಸ್ಸು, ಬಲ, ನಮಗೆ ಬೇಕಾದದ್ದು ನಮಗೆ ಕೊಟ್ಟಿದ್ದಾರೆ. ಎಲ್ಲ ನಾವು ಸೇವಿಸ್ಬೇಕಂದ್ರೆ ನಮಗೆ ಆರೋಗ್ಯ ಇರಬೇಕು, ಆಯಸ್ಸಿರಬೇಕು ಅಲ್ವಾ? ನೀವು ಅದನ್ನು ಯೋಚನೆ ಮಾಡಬೇಕು. ಆಯಿತಾ? ದೇವರು ನಮಗೆ ಕೊಟ್ಟಿದ್ದಾರೆ, ಕೊಟ್ಟುಬಿಟ್ಟು ಸುಮ್ಮನೆ ಬಿಟ್ಟುಬಿಟ್ಟಿಲ್ಲ. ಅದಕ್ಕೆ ಪ್ರೊಟೆಕ್ಷನ್ನು ಕೊಟ್ಟಿದ್ದಾರೆ, ಕಾವಲು ಕೊಟ್ಟಿದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ, ಓದಿಕೊಳ್ಳೋಣ. ಸೇನಾಧೀಶ್ವರನಾದ ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತ ಎಂದು ಕೀರ್ತಿಸುತ್ತಾ ಕೃತಜ್ಞತಾ ಬಲಿಯನ್ನು ಯೆಹೋವನ ಆಲಯಕ್ಕೆ ತರುವವರ ಗಾನವು ಕಿವಿಗೆ ಬೀಳುವುದು. ನೋಡಿ, ಕರ್ತನನ್ನು ಸ್ತುತಿಸಿ ಕೊಂಡಾಡ್ರಿ. ನಿಮಗೆ ಮಾಡಿದ ಒಳ್ಳೆ ಕ್ರಿಯೆಗಳು ದೇವರು ಎಲ್ಲ ಒಳ್ಳೆಯದು ಮಾಡಿದ್ದಾರೆ. ಆ ಸಂತೋಷದಿಂದ ನಿಮ್ಮ ಕೈಯಲ್ಲಿ ಏನೇನು ತೆಗೆದುಕೊಂಡು ಬರ್ತೀರೋ ಸಂತೋಷದಿಂದ ಆಲಯದಲ್ಲಿ ಕೊಡುವವರಾಗಿರಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ?
ಆಲಯಕ್ಕೆ ಯಾಕೆ ಕೊಡಬೇಕು ಸಿಸ್ಟರ್, ಅವ್ರು ಚೆನ್ನಾಗಿದ್ದಾರಲ್ಲ, ಆ ಥರ ಹೇಳ್ಬಾರ್ದು. ನಾವು ಮನುಷ್ಯರಿಗೆ ಕೊಡ್ತಾ ಇಲ್ಲ, ನಾವು ಪರಲೋಕದಲ್ಲಿ ಬಿತ್ತುತ್ತಾ ಇದ್ದೀವಿ. ದೇವ್ರು ಹೇಳಿದ್ದಾರೆ, ನೀನು ಕೊಟ್ಟು ನೋಡು, ನನ್ನನ್ನು ಪರೀಕ್ಷಿಸಿ ನೋಡು ಅಂತ ಹೇಳ್ತಾ ಇದ್ದಾರೆ. ನೀನು ಕೊಡು, ದೇವ್ರು ನಿನಗೆ ಸಕಲವು ಕೊಡುವವರಾಗಿದ್ದಾರೆ. ಕೊಡುವುದರಲ್ಲಿ ಕೊಡುವವರು ಆಗಿದ್ದಾರೆ. ಸೌಖ್ಯಪಡಿಸಲು ಸಾಧ್ಯ, ಕುಟುಂಬದ ಪ್ರಚನೆಗಳನ್ನು ಸರಿಪಡಿಸಲು ಸಾಧ್ಯ. ದೇವರಿಗೆ ಎಲ್ಲವೂ ಸಾಧ್ಯ. ಪರಿಶುದ್ಧಾತ್ಮನೆಲ್ಲ ಮಾಡಿಕೊಡ್ತಾರೆ. ಆದರೆ ಬರೀ ಕೈಯಲ್ಲಿ ಆಲಯಕ್ಕೆ ಹೋಗಬೇಡ್ರಿ, ಅರ್ಥ ಆಯ್ತಾ? ಸಂತೋಷದಿಂದ ಹೋಗ್ಬೇಕು. ವಾರವೆಲ್ಲ ನಾನು ದುಃಖದಲ್ಲಿದ್ದೀನಿ ಸಿಸ್ಟರ್, ನಾನು ಏನು ಮಾಡೋದು, ಕಷ್ಟ ಇದೆಯಲ್ಲ, ಬೇಡ. ನಿನ್ನ ಕಷ್ಟಗಳನ್ನು ಸಹಿಸ್ಕೊಳ್ಳೋದಕ್ಕೆ ಅಲ್ವಾ ಆರೋಗ್ಯ ಆಯಸ್ಸು ಬಲ ಕೊಟ್ಟಿರೋದು. ಸಹಿಸ್ಕೊ. ನಿನಗೆ ಎಲ್ಲಿ ಯಾವಾಗ ಈ ಕರ್ತನ ಸಮಯ ಬಂದಿದೆಯೋ ಆ ಸಮಯದಲ್ಲಿ ಎಲ್ಲ ಬಿಡುಗಡೆ ಸಿಗಲು ಸಾಧ್ಯ. ಈ ದಿನ ನಂಬಿಕೆಯಿಂದ, ವಿಶ್ವಾಸದೊಂದಿಗೆ, ನಂಬಿಕೆಯಿಂದ ನಿಮ್ಮ ಕೈಯಲ್ಲಿ ಆದಷ್ಟು ತಗೊಂಡೋಗಿ. ಬೇರೆಯವ್ರು ಏನು ತಿಳ್ಕೊತಾರೋ, ನಾನು ಹಾಕೋದು ನೋಡಿ ಕಮ್ಮಿ ಇದೆಯಲ್ಲ, ನೋ, ಮನುಷ್ಯರಿಗಾಗಿ ನೀವು ಹಾಕಬಾರ್ದು. ನೀವು ನೋಡು, ಪರಲೋಕವನ್ನೇ ನೋಡಿಕೊಂಡು ಆಲಯಕ್ಕೆ ಹೋಗಬೇಕು. ದೇವರ ಮಕ್ಕಳೇ, ಒಂದು ಮನುಷ್ಯರಿಗೂ ನೀವು ಭಯಪಡಬಾರದು, ಅರ್ಥ ಆಯ್ತಾ? ಪರಿಶುದ್ಧಾತ್ಮನಿಗೆ, ದೇವರಿಗೆ ನಾವು ಭಯಪಡಬೇಕು. ವಾಕ್ಯಗಳಿಗೆ ನಾವು ಭಯಪಟ್ಟು ನಡ್ಕೊಳ್ಬೇಕು. ಯಾಕೆ ಮನುಷ್ಯರಿಗೆ ನಾವು ಭಯಪಡಬೇಕು? ಅಲ್ಲ, ನಾವು ಈ ಥರ ವಾಕ್ಯಗಳ ಮೂಲಕವಾಗಿ ನಾವು ನಡೆದರೆ ದೇವರು ನಮಗೆಲ್ಲ ಪ್ರೊಟೆಕ್ಷನ್ನು ಕೊಡು, ಏನೇನು ಬೇಕೋ ಎಲ್ಲ ಕೊಡ್ತಾರೆ, ಅರ್ಥ ಆಯ್ತಾ? ಸಂತೋಷದಿಂದ ಆಲಯಕ್ಕೆ ಹೋಗ್ರಿ, ಆಲಯದಲ್ಲಿ ಕುಣಿದು ಕುಪ್ಪಳಿಸ್ರಿ, ಕರ್ತನನ್ನು ಸ್ತುತಿಸಿ ಕೊಂಡಾಡ್ರಿ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲು. ಗಾಡ್ ಬ್ಲೆಸ್ ಯು.